ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್. ಈ ವಿಡಿಯೋದಲ್ಲಿ ಪ್ರೆಸೆಂಟ್ ವ್ಯಾಲ್ಯೂನ ಈಸಿ ಮೆಥಡ್ನಲ್ಲಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ನಾವು ಫ್ಯೂಚರ್ನ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ನಲ್ಲಿ ರಿಸೀವ್ ಮಾಡ್ಕೊಳ್ಳುವಂಥ ಸಮ್ ಆಫ್ ಮನಿಯ ವ್ಯಾಲ್ಯೂ ಈಗ ಅಟ್ ಪ್ರೆಸೆಂಟ್ ಏನಿದೆ ಅದನ್ನು ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಅಂದರೆ ಆ ಅಮೌಂಟನ್ನು ಈಗ ನಾವು ರಿಸೀವ್ ಮಾಡ್ಕೊಳ್ಳಲ್ಲ, ಈಗ ಎಷ್ಟು ವ್ಯಾಲ್ಯೂ ಇದೆ ಅಂತ ನಾವು ಫಿಕ್ಸ್ ಮಾಡಿಕೊಂಡು ಫ್ಯೂಚರಲ್ಲಿ ಅದನ್ನು ರಿಸೀವ್ ಮಾಡ್ಕೋತೀವಿ. ಪ್ರೆಸೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡುವ ಫಾರ್ಮುಲಾ ನೋಡಿ. ಇದರಲ್ಲಿ ಎರಡು ಕೇಸ್ ಬರುತ್ತೆ. ಸಿಂಗಲ್ ಕ್ಯಾಶ್ ಫ್ಲೋ ಇದ್ದಾಗ, ಇನ್ನೊಂದು ಮಲ್ಟಿಪಲ್ ಕ್ಯಾಶ್ ಫ್ಲೋ ಇದ್ದಾಗ. ಮೊದಲನೇದು ಸಿಂಗಲ್ ಕ್ಯಾಶ್ ಫ್ಲೋ ಇದ್ದಾಗ ಫಾರ್ಮುಲಾ ಪಿ ವಿ ಈಸ್ ಈಕ್ವಲ್ ಟು ಎಫ್ ವಿ ಡಿವೈಡೆಡ್ ಬೈ 1+r⁴n. ಇಲ್ಲಿ ಅಬ್ರಿವೇಷನ್ಸಲ್ಲಿ ಯಾವುದೇ ಚೇಂಜಸ್ ಆಗಲ್ಲ. ಫ್ಯೂಚರ್ ವ್ಯಾಲ್ಯೂದಲ್ಲಿ ಏನು ಇರುತ್ತೆ ಅದೇ ಸೇಮ್ ಅಬ್ರಿವೇಷನ್ಸು ಫಾರ್ಮುಲಾದಲ್ಲಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕೇಸು ಮಲ್ಟಿಪಲ್ ಅಥವಾ ಇಂಟ್ರಾ ಕಾಂಪೌಂಡಿಂಗ್ ಇದ್ದಾಗ ಫಾರ್ಮುಲಾ ಪಿ ವಿ ಈಸ್ ಈಕ್ವಲ್ ಟು ಎಫ್ ವಿ ಡಿವೈಡೆಡ್ ಬೈ 1+r/m⁴n. ಇಲ್ಲಿ ಎಮ್ ಮಾತ್ರ ಚೇಂಜ್ ಆಗುತ್ತೆ. ಎಮ್ ಅಂದರೆ ಮಲ್ಟಿಪಲ್ ಕಾಂಪೌಂಡಿಂಗ್ ಅಂತ. ನೆಕ್ಸ್ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ. ಆ್ಯನ್ಯುಟಿ ಅಂತ ಅಂದರೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ವಾರ್ಷಿಕ ವೇತನ ಅಂತ. ಅದು ಒಂದು ವರ್ಷದ ಅಥವಾ ವರ್ಷಗಳ ಪೇಮೆಂಟ್ ಅಥವಾ ರೆಸಿಪ್ಟ್ ಆಗಿರುತ್ತೆ. ಇದರಲ್ಲಿ ಕೂಡ ಎರಡು ಕೇಸ್ ಬರುತ್ತೆ. ಒಂದು ಸಿಂಗಲ್ ಕಾಂಪೌಂಡಿಂಗ್ ಪೀರಿಯಡ್ ಇದ್ದಾಗ, ಇನ್ನೊಂದು ಮಲ್ಟಿಪಲ್ ಕಾಂಪೌಂಡಿಂಗ್ ಪೀರಿಯಡ್ ಇದ್ದಾಗ. ಸಿಂಗಲ್ ಕಾಂಪೌಂಡಿಂಗ್ ಪೀರಿಯಡಲ್ಲಿ ಎರಡು ಕೇಸಸ್ಸು, ಈವನ್ ಕ್ಯಾಶ್ ಫ್ಲೋಸ್, ಅನ್ಈವನ್ ಕ್ಯಾಶ್ ಫ್ಲೋಸ್. ಈವನ್ ಕ್ಯಾಶ್ ಫ್ಲೋಸ್ ಅಂತ ಅಂದರೆ ನೋಡಿ, ಇಲ್ಲಿ ಒಬ್ಬ ಇನ್ವೆಸ್ಟರ್ ಏನಾದರೂ ಅವನು ಇನ್ವೆಸ್ಟ್ ಮಾಡಿರೋ ಸಮ್ನ ವ್ಯಾಲ್ಯೂನ ಕ್ಯಾಶ್ ಫ್ಲೋ ಒಂದು ಡೆಫಿನೇಟ್ ಡಿಸ್ಕೌಂಟ್ ರೇಟಲ್ಲಿ ಯೂನಿಫಾರ್ಮ್ ಆಗಿರಬೇಕು ಅಂತ ಬಯಸಿದರೆ ಅದರ ಪ್ರೆಸೆಂಟ್ ವ್ಯಾಲ್ಯೂ ಫ್ಯೂಚರ್ ವ್ಯಾಲ್ಯೂಗಿಂತ ಯಾವಾಗಲೂ ಕಡಿಮೆನೇ ಆಗಿರುತ್ತೆ. ಈ ಸಿಚುವೇಶನ್ಸಲ್ಲಿ ಫಾರ್ಮುಲಾ ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಈಸ್ ಈಕ್ವಲ್ ಟು P1 ಡಿವೈಡೆಡ್ ಬೈ 1+r⁴1 P1 ಡಿವೈಡೆಡ್ ಬೈ 1+r⁴2 ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ P1 ಅಂತ ಅಂದರೆ ಯೂನಿಫಾರ್ಮ್ ಸೀರೀಸ್ ಆಫ್ ಪೇಮೆಂಟ್, ಅಂದರೆ ಕ್ಯಾಶ್ ಫ್ಲೋ ಈವನ್ ಆಗಿದ್ದಾಗ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ನೆಕ್ಸ್ಟು ಅನ್ಈವನ್ ಕ್ಯಾಶ್ ಫ್ಲೋಸ್ ಇದ್ದಾಗ ಫಾರ್ಮುಲಾ ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನ್ಈವನ್ ಕ್ಯಾಶ್ ಫ್ಲೋಸ್ ಈಸ್ ಈಕ್ವಲ್ ಟು P1 ಡಿವೈಡೆಡ್ ಬೈ 1+r⁴1 ಪ್ಲಸ್ P2 ಡಿವೈಡೆಡ್ ಬೈ 1+r⁴2 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ P1, P2, P3 ಅಂತಂದರೆ ಅನ್ಈವನ್ ಕ್ಯಾಶ್ ಫ್ಲೋಸ್, ಬೇರೆ ಬೇರೆ ವರ್ಷಗಳ ಬೇರೆ ಬೇರೆ ಸೀರೀಸ್ ಆಫ್ ಪೇಮೆಂಟ್. ನೆಕ್ಸ್ಟು ಇದರಲ್ಲಿ ಸೆಕೆಂಡ್ ಕೇಸು ಮಲ್ಟಿಪಲ್ ಅಥವಾ ಇಂಟ್ರಾ ಕಾಂಪೌಂಡಿಂಗ್ ಪೀರಿಯಡ್ ಇದ್ದಾಗ ಫಾರ್ಮುಲಾ ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಈಸ್ ಈಕ್ವಲ್ ಟು P1 ಡಿವೈಡೆಡ್ ಬೈ 1+r/m⁴n ಪ್ಲಸ್ P1 ಡಿವೈಡೆಡ್ ಬೈ 1+r/m⁴n ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ಎಮ್ ಅಂದರೆ ಮಲ್ಟಿಪಲ್ ಕಾಂಪೌಂಡಿಂಗ್ ಪೀರಿಯಡ್, ಕ್ಯಾಶ್ ಫ್ಲೋಸು ಚೇಂಜ್ ಆಗಲ್ಲ. ಎಲ್ಲದರಲ್ಲೂ P1 ಇದ್ದರೆ ಮಲ್ಟಿಪಲ್ ಕಾಂಪೌಂಡಿಂಗ್ ಪೀರಿಯಡ್. ಇದಿಷ್ಟು ಪ್ರೆಸೆಂಟ್ ವ್ಯಾಲ್ಯೂದಲ್ಲಿ ಬರುವಂಥ ಫಾರ್ಮುಲಾಸ್. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಮತ್ತು ಫ್ಯೂಚರ್ ವ್ಯಾಲ್ಯೂ ಎಲ್ಲದರಲ್ಲೂ ಬರುವಂಥ ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಬರುವಂಥ ಎಲ್ಲ ಫಾರ್ಮುಲಾಸು ಇಲ್ಲಿದೆ. ಇದಿಷ್ಟನ್ನು ನೋಡಿಕೊಂಡ್ರೆ 5 ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ಬಂದರೆ ಎಲ್ಲ ಕ್ವಶನ್ಸಿಗೂ ಈಸಿಯಾಗಿ ಸೊಲ್ಯೂಷನನ್ನು ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಫೈನಾನ್ಷಿಯಲ್ ಡಿಸಿಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.